3 ಜನ ಅಭ್ಯರ್ಥಿಗಳಿದ್ದಾರೆ, ಗೆಲ್ತಾರೆ ಅನ್ನೋ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರೆ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಅಲ್ಲ, ನಿಶ್ಚಿತವಾಗಿಯೂ ಕೂಡ ನಮ್ಮ 3 ಅಭ್ಯರ್ಥಿಗಳು ಅಜಯ್ ಮಾಕನ್ ಅವರು, ಆಮೇಲೆ GC ಚಂದ್ರಶೇಖರ್ ಅವರು ಮತ್ತು ನಮ್ಮ ನಾಸಿರ್ ಹುಸೇನ್ ಅವರು 3 ಜನ ಇವತ್ತು ನಮ್ಮಲ್ಲಿ 135 ಶಾಸಕರಿದ್ದಾರೆ. ಒಬ್ಬರು ನಿಧನ ಹೊಂದಿದ್ರಿಂದ ಒಂದು ಮತ ನಮಗೆ ಕಡಿಮೆ ಆಗಿದೆ. ಅದು ಬಿಟ್ಟು ಇಂಡಿಪೆಂಡೆನ್ಸ್ ನಮಗೆ 3 ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇದಲ್ಲದೆ ತಾವು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ, ಈ ರಿಸಲ್ಟ್ ಬಂದ್ಮೇಲೆ ಈ ನಮ್ಮೇನೋ 138 ಓಟಿಗಳಲ್ಲ, ಇದಕ್ಕಿಂತ ಜಾಸ್ತಿ ಮತಗಳು ಬರುವಂತಹ ಸಾಧ್ಯತೆಗಳು ನಮಗಿದೆ. ನಿಶ್ಚಿತವಾಗಿಯೂ ಕೂಡ ನಾವು ನಿರಾಯಾಸವಾಗಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ನಾನೇನ ಕೇಳಕ್ ಹೋಗ್, ನಾನು ಹೇಳ್ತೇನಲ್ಲ, ನಿರೀಕ್ಷೆಗಿಂತ ಜಾಸ್ತಿ ಮತಗಳು ಬರುವಂತ ಸಾಧ್ಯತೆಗಳು ಇದಾವೆ. ನನಗೆ ಗೊತ್ತಿಲ್ಲ, ನಾನು ಹೇಳ್ತೀನಲ್ಲ, ನೀವು ನಮಗೆ 45 ಓಟ್ಸ್ಕೊಳ್ಬೇಕು ಒಬ್ಬರು ಆರಿಸಿ ಬರ್ಬೇಕಾದ್ರೆ. 3 ಜನರಿಗೆ 45 ಅಲ್ಲ 47 ಓಟ್ಗಳು ಬೀಳುವಂತ ಸಾಧ್ಯತೆಗಳಿದಾವೆ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಅಂಜಾದ್ ಬರ್ತದೆ ಈಗ. ಯಾರು ನೋಡಿಪ್ಪ, ಅವ್ರವ್ರು ಇದ್ರ ಮೇಲೆ ಹಾಕಿರ್ತಾರೆ, ಯಾರು ನೋಡೋಣ, ಗೊತ್ತಾಗತ್ತೆ. ಯಾರು ಅಂತದ್ ಯಾವುದೂ ಇಲ್ಲ. ಇವತ್ತು ಸಹ ಯಾರ್ಯಾರು ನಮ್ಮ ಪಕ್ಷಕ್ಕೆ ಇವತ್ತು ಸಹ ಮತ ಹಾಕ್ತಾರೆ. ಇಂಥವ್ರು ಅಂತವ್ರು ಅಂತ ಹೇಳೋದಲ್ಲ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.